ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪರಿಸ್ಥಿತಿಗೆ ನೀನು ಹೊಂದಿಕೊಳ್ಳುವುದು ಜಾಣತನ, ಪರಿಸ್ಥಿತಿಯು ನಿನಗೆ ಹೊಂದಿಕೊಳ್ಳಬೇಕೆಂದು ತಿಳಿಯುವುದು ಮೂರ್ಖತನ. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮುಕ್ತಿಗೆ ಕಾರಣ. ಮನಸ್ಸಿಗೆ ಯಾವ ಬಣ್ಣ ಕೊಟ್ಟರೂ ಅದು ಆ ಬಣ್ಣ ಧರಿಸುತ್ತದೆ. ಒಬ್ಬ ವ್ಯಕ್ತಿಯ ಗುಣ ಮತ್ತು ವ್ಯಕ್ತಿತ್ವವನ್ನು ಅವರು ಮಾಡುವ ಕೆಲಸದಿಂದ ತಿಳಿಯಬಹುದು. ಒಬ್ಬನ ಪ್ರಾಮಾಣಿಕತೆಯನ್ನು ತಿಳಿಯಬೇಕಾದರೆ ಅವನಿಗೆ ಅಧಿಕಾರ ಕೊಟ್ಟು ನೋಡಬೇಕು. ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದು ಯೋಚನೆ ಮಾಡಬೇಡ. ಅವರವರ ಬುದ್ಧಿ ಹೇಗೆ ಇರುತ್ತದೆಯೋ ಅವರು ಹಾಗೆ ಮಾತನಾಡುತ್ತಾರೆ. ನಮ್ಮಲ್ಲೇನಿದೆ ಎಂಬುದರ ಮೇಲೆ ಸಂತೋಷ ಅವಲಂಬಿತವಾಗಿರುವುದಿಲ್ಲ. ಬದಲಿಗೆ ನಮ್ಮಲ್ಲಿರುವ ವಸ್ತುವನ್ನು ನಾವು ಹೇಗೆ ಅನುಭವಿಸುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಸ್ವಲ್ಪದರಲ್ಲೂ ನಾವು ಸಂತೋಷ ಕಾಣಬಹುದು, ತುಂಬ ಇದ್ದು ಯಾತನೆ ಅನುಭವಿಸಬೇಕಾಗಬಹುದು. ಮೆತ್ತಗಿರುವವನು ಯಾವಾಗಲೂ ಅಪಮಾನಕ್ಕೆ ಒಳಗಾಗುತ್ತಾನೆ, ಉಗ್ರನಾಗಿದ್ದರೆ ಯಾವಾಗಲೂ ಹಗೆತನಕ್ಕೆ ಹೆಚ್ಚು. ಆದುದರಿಂದ ಇವೆರಡನ್ನು ಬಿಟ್ಟು ಮಧ್ಯ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು. ಯಾರಿಗೂ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ, ತಿಳಿದುಕೊಂಡು ನಡೆದರೆ ಒಳಿತು. ಅದೇ ಮಾತು ನಮಗೆ ತಿರುಗುಬಾಣವಾದರೆ ಬುದ್ಧಿ ಹೇಳುವ ಸ್ಥಾನದಲ್ಲಿದ್ದ ನಮ್ಮತನಕ್ಕೆ ಧಕ್ಕೆ ಬಂದರೂ ಅಚ್ಚರಿ ಏನಿಲ್ಲ. ಮೂರ್ಖರಿಗೆ ನೀನು ಎಷ್ಟೇ ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಅವರ ಬುದ್ಧಿ ಅವರು ಬಿಡೋಲ್ಲ. ಅಂಥ ಜನರಿಗೆ ಏನಾದರೂ ಹೇಳುವ ಬದಲು ಸುಮ್ಮನೆ ಇರುವುದು ಮೇಲು. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರೋ ನಂಬಿಕೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.